ರಾಜ್ಯಸಭೆಯ 3 ಸ್ಥಾನಗಳಿಗೆ ಗುಜರಾತ್ ವಿಧಾನಸಭೆಯಿಂದ ನಡೀತಾ ಇರುವಂತಹ ಮತದಾನದ ಫಲಿತಾಂಶ ಈಗ ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ. ಒಂದು ಕಡೆ ಕಾಂಗ್ರೆಸ್ ನಾಯಕರು ಅಹಮದ್ ಪಟೇಲ್ ಗೆಲುವು ನಿಶ್ಚಿತ ಅಂತ ಹೇಳಿದ್ರೆ, ಇನ್ನೊಂದು ಕಡೆ ಕಾಂಗ್ರೆಸ್ನ 8 ಮಂದಿ ಶಾಸಕರು ಅಡ್ಡ ಮತದಾನವನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸಂಜೆ 4 ಗಂಟೆಗೆ ಮತ ಎಣಿಕೆ ಕಾರ್ಯ ಆರಂಭವಾಗಲಿದ್ದು ಕೆಲವೇ ಹೊತ್ತಲ್ಲಿ ಎಲ್ಲಾ ಕುತೂಹಲಗಳಿಗೂ ತೆರೆ ಬೀಳಲಿದೆ. ಈ ಬಗ್ಗೆ ಎಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಗುಜರಾತ್ನ ಪ್ರತಿನಿಧಿ ಪ್ರವೀಣ್ ದೂರವಾಣಿ ಸಂಪರ್ಕದಲ್ಲಿ. ಪ್ರವೀಣ್, ಸದ್ಯದ ಮಾಹಿತಿ ಪ್ರಕಾರ ಏನು ನಿಜಕ್ಕೂ ಬಹಳಷ್ಟು ಕ್ಯೂರಿಯಾಸಿಟಿ ಹುಟ್ಟಿಸ್ತಾ ಇದೆ, ದೇಶಾದ್ಯಂತ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ ಗುಜರಾತ್ನ ರಾಜ್ಯಸಭೆ ಚುನಾವಣೆ. ಸದ್ಯಕ್ಕೆ ಯಾವ ರೀತಿ ಪ್ರಕ್ರಿಯೆಯಲ್ಲಿ ಸಾಗ್ತಾ ಇದೆ ಪ್ರವೀಣ್? ಪ್ರಭು, ಈಗ 2 ಗಂಟೆಗೆ ಸರಿಯಾಗಿ ಮತದಾನ ಮುಕ್ತಾಯವಾಗಿದೆ. 4:15ವರೆಗೂ ಕೂಡ 4 ಗಂಟೆವರೆಗೂ ಮತದಾನ ನಡೀಬೇಕಿತ್ತು, ಆದ್ರೆ ಈಗಾಗಲೇ ಮತದಾನ ಮುಕ್ತಾಯವಾಗಿದೆ. ಒಳಗಿನ ಮಾಹಿತಿ ಈಗ ಅಡ್ಡ ಮತದಾನದ ಮಾತುಗಳನ್ನ ಆಡ್ಬೇಕಾದ್ರೆ ಅಡ್ಡ ಮತದಾನ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಏನಿದೆ ಅದು ಕೇವಲ ಸೋರ್ಸ್ ಬೇಸ್ಡ್ ಆಗಿರುವಂತದ್ದು. ಯಾಕಂದ್ರೆ ಅಹಮದ್ ಪಟೇಲ್ ಅವರು ಈಗಾಗಲೇ ಚುನಾವಣೆಗೆ ಮತದಾನವನ್ನು ಮಾಡೋದಕ್ಕೆ ಹೊರಟಿರುವಂತಹ 44 ಎಂಎಲ್ಎಗಳಿಗೂ ಕೂಡ ತಮ್ಮದೇ ಆದಂತಹ ಸಂದೇಶವನ್ನು ಕೊಟ್ಟಿದ್ರು ಮತ್ತು ಅವರ ಜೊತೆಗೆ ಮಾತುಕತೆಯನ್ನು ಕೂಡ ನಡೆಸಿದ್ರು. ರೆಸಾರ್ಟ್ ನಲ್ಲಿ ಮಾತುಕತೆಯನ್ನ ನಡೆಸಿದ ನಂತರದಲ್ಲಿ ಮತದಾನವನ್ನ ಮಾಡಿರುವಂತಹ ಎಂಎಲ್ಎಗಳು ಸ್ಪಷ್ಟವಾಗಿ ನಾವು ಅಹಮದ್ ಪಟೇಲ್ ಅವರಿಗೆ ಮತದಾನವನ್ನ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಆದ್ರೆ ಅಹಮದ್ ಪಟೇಲ್ ಅವರೇ ಈಗ ತಾನೇ ನಮಗೆ ಮಾತಾಡ್ತಾ ಮಾಹಿತಿ ನೀಡಿದಂತ ಸಂದರ್ಭದಲ್ಲಿ ಒಬ್ಬ ಶಾಸಕರು ಅಡ್ಡ ಮತದಾನ ಮಾಡಿದ್ದಾರೆ ಅನ್ನೋ ಮಾಹಿತಿಯನ್ನ ಅವರು ನೀಡಿದ್ದಾರೆ. ಹಾಗಾಗಿ ಒಬ್ಬ ಶಾಸಕರು ಅಡ್ಡ ಮತದಾನವನ್ನ ಮಾಡಿದಾಗ ಒಟ್ಟು 43 ಶಾಸಕರು ಏನ್ ಬೆಂಗಳೂರಿನ ರೆಸಾರ್ಟ್ ನಲ್ಲಿ ಉಳ್ಕೊಂಡಿದ್ರು, ಅದರಲ್ಲಿ 43 ಶಾಸಕರು ಅಹಮದ್ ಪಟೇಲ್ ಅವರ ಪರವಾಗಿ ಮತದಾನವನ್ನ ಮಾಡಿದ್ದಾರೆ ಮತ್ತು ಎನ್ಸಿಪಿಯ ಒಬ್ಬರು ಹಾಗೂ ಜೆಡಿಯುನ ಒಬ್ಬರು ಶಾಸಕರು ಅಹಮದ್ ಪಟೇಲ್ ಅವರ ಪರವಾಗಿ ಮತದಾನವನ್ನು ಮಾಡಿದ್ದಾರೆ. ಒಟ್ಟು 45 ಮತಗಳು ಇಲ್ಲಿಗೆ ಸ್ಪಷ್ಟವಾಗುತ್ತೆ. ಹಾಗಾಗಿ ಅಹಮದ್ ಪಟೇಲ್ ಅವರ ಜಯ ನಿಶ್ಚಿತ ಅನ್ನುವಂಥದ್ದು ಅವರ ಭರವಸೆ. ಈಗಾಗಲೇ ಅವ್ರು ಹೇಳಿರೋ ಪ್ರಕಾರವಾಗಿ ನನ್ನ ಗೆಲುವು ನಿಶ್ಚಿತ ಅಂತ ಹೇಳಿ ಈಗ ಅವರು ಕೊಟ್ಟಿರುವಂತಹ ಲೆಕ್ಕಾಚಾರಗಳನ್ನ ನಾವು ಹೊಂದಿಕೆ ಮಾಡೋದೇ ಆದ್ರೆ ಇದು ಸ್ಪಷ್ಟವಾಗಲಿದೆ. ಮತ್ತೊಂದ್ ಕಡೆ ಬಿಜೆಪಿ ಈಗಾಗಲೇ ತನ್ನ ಹುಮ್ಮಸ್ಸನ್ನ ಏನು ತೋರಿಸ್ತಾ ಇತ್ತು, ಆ ಹುಮ್ಮಸ್ಸು ಈಗ ಎಲ್ಲೋ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ ಅಂತ ಹೇಳಿ ಗೊತ್ತಾಗ್ತಿದೆ. ಯಾಕಂದ್ರೆ ಬಿಜೆಪಿಯ ಶಾಸಕರು ಯಾರೊಬ್ಬರೂ ಕೂಡ ಇಲ್ಲಿಯವರೆಗೆ ಮಾಧ್ಯಮಗಳಿಗೆ ತಮ್ಮದೇ ಆದಂತಹ ಹೇಳಿಕೆಯನ್ನ ಕೊಟ್ಟಿಲ್ಲ ಮತ್ತು ಹೇಳಿಕೆ ಕೊಡುವಂತ ಪ್ರಯತ್ನವೂ ಕೂಡ ಮಾಡಿಲ್ಲ. ಯಾರು ಕೂಡ ಮಾಧ್ಯಮಗಳಿಗೆ ಲಭ್ಯವಿಲ್ಲ. ಅವರು ಈಗ ವಿಧಾನಸಭಾ ಚುನಾವಣೆ ನಡೆಯುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಕ್ರಮಗಳನ್ನ ಕೈಗೊಳ್ಬೇಕು ಅನ್ನುವಂತಹ ಒಂದು ಲೆಕ್ಕಾಚಾರಗಳನ್ನ ಈಗಿಂದಲೇ ಹಾಕೊಂಡು ಕೂತಿದ್ದಾರೆ. ಡಿಸೆಂಬರ್ ನಲ್ಲಿ ಚುನಾವಣೆ ಇದ್ರೂ ಕೂಡ ಈಗಿಂದಲೇ ಲೆಕ್ಕಾಚಾರಗಳು ನಡೀತಾ ಇದೆ. ಹಾಗಾಗಿ ತಮ್ಮ ಬಂದು ತಮ್ಮ ಮತ ಚಲಾವಣೆ ಮಾಡಿ ಹೊರಟು ಹೋಗಿದ್ದಾರೆ. ಈಗ ಸೆಕ್ರೆಟೇರಿಯೇಟ್ ನಲ್ಲಿ ಏನು ಮತದಾನ ನಡೀತಾ ಇತ್ತು ಆ ಮತದಾನ ಪ್ರಾಯಶಃ ಮುಗ್ದಂತೆ ಕಾಣ್ತಾ ಇದೆ. ಯಾಕಂದ್ರೆ ಇಲ್ಲಿರುವಂತಹ ಅಧಿಕಾರಿಗಳು ನೀಡುವಂತಹ ಹೇಳಿಕೆಯ ಪ್ರಕಾರವಾಗಿ ಈಗ ಮುಗ್ದಂತಾಗಿದೆ. ಇನ್ನೇನು ಸ್ವಲ್ಪ ಹೊತ್ತಿಗೆ ರಿಸಲ್ಟ್ ಬಂದ ನಂತರದಲ್ಲಿ ಅಹಮದ್ ಪಟೇಲ್ ಅವರ ಜಯ ಕಾಂಗ್ರೆಸ್ನ ಮಟ್ಟಿಗೆ ಜಯ, ಮತ್ತೊಂದು ಕಡೆ ಬಿಜೆಪಿಯ ಜಯವಾದ್ರೆ ಅದು ಬಿಜೆಪಿಯ ವರ್ಚಸ್ಸಿಗೆ ಜಯ ಅನ್ನೋದು ಗೊತ್ತಾಗಲಿದೆ. ಆದ್ರೆ ಸದ್ಯದ ಮಾಹಿತಿ ಪ್ರಕಾರವಾಗಿ ಎಲ್ಲಾ ಶಾಸಕರು, ಕಾಂಗ್ರೆಸ್ನ ಶಾಸಕರು ಅಹಮದ್ ಪಟೇಲ್ ಅವರ ಪರವಾಗಿ ಮತವನ್ನ ಚಲಾವಣೆ ಮಾಡಿದ್ದಾರೆ 43 ಜನ ಮತ್ತು ಒಬ್ಬ ಜೆಡಿಯು ಹಾಗೆ ಒಬ್ಬ ಎನ್ಸಿಪಿ ಶಾಸಕರು ಕೂಡ ಅಹಮದ್ ಪಟೇಲ್ ಅವರ ಪರವಾಗಿ ಮತದಾನವನ್ನು ಮಾಡಿದ್ದಾರೆ. ಪ್ರಭು, ಥ್ಯಾಂಕ್ ಯು ಪ್ರವೀಣ್ ತಮ್ಮೆಲ್ಲ ಮಾಹಿತಿಗಾಗಿ.